ಸರ್, ಎಲ್ರಿಗೂ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾರು ಹೇಳಿ ತಿಳಿಯುವಂಥ ಒಂದು ಕಾತುಕ ಇರ್ತದೆ. ಸೊ ಆ ಕಾತುಕವನ್ನು ದೂರ ಮಾಡಬೇಕು ಮತ್ತು ಪ್ರವಾದಿ ಮುಹಮ್ಮದರು ಯಾವುದೇ ಒಂದು ವರ್ಗಕ್ಕೆ, ಒಂದು ಜನಾಂಗಕ್ಕೆ, ಒಂದು ದೇಶಕ್ಕೆ ಬಂದಂತಹ ಪ್ರವಾದಿ ಅಲ್ಲ, ಬದಲಾಗಿ ಇಡೀ ಮಾನವ ಕುಲಕ್ಕೆ ಬಂದಂತಹ ಪ್ರವಾದಿ ಹೇಳುವಂಥ ಆ ಸತ್ಯ ಏನಿದೆ, ಯಾರು ಅವರನ್ನು ಪ್ರವಾದಿಯಾಗಿ ಕಳುಹಿಸಿದ್ದಾನೆ, ಇದು ಬಹಳ ಮುಖ್ಯವಾಗ್ತದೆ. ಯಾಕಂದರೆ ಯಾರು ಈ ಜಗತ್ತನ್ನು ಸೃಷ್ಟಿ ಮಾಡಿದ್ನೋ ಅವನೇ ಈ ಜಗತ್ತಿಗೆ ಪ್ರವಾದಿಗಳನ್ನು ಕಳುಹಿಸಿದ್ದು. ಸೊ ಆ ರೀತಿ ಕಳಿಸ್ತಾ ಇರುವಾಗ ಕೊನೆಯ ಕೊಂಡಿಯಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿಗೆ ಬರ್ತಾರೆ. ಅವರ ಸಂದೇಶದಲ್ಲಿ ಇಡೀ ಮಾನವ ಕುಲಕ್ಕೆ ಬೇಕಾಗುವಂತಹ ಬೋಧನೆಗಳಿವೆ. ಇಡೀ ಮಾನವ ಕುಲ ಅದನ್ನು ಅನುಸರಿಸುತ್ತದೆ ಹೇಳಿ ಆದರೆ ಅವರ ಇಹಲೋಕದ ಯಶಸ್ಸು ಕೂಡ ಇದೆ ಮತ್ತು ಈ ಜನ್ಮದ ನಂತರ ಬರುವಂಥ ಇನ್ನೊಂದು ಪುನರ್ಜನ್ಮ ಏನಿದೆ ಆ ಜನ್ಮದ ಯಶಸ್ಸು ಕೂಡ ಅವರ ಸಂದೇಶದಲ್ಲಿ ಇದೆ. ಸೊ ಅದನ್ನು ಜನರಿಗೆ ತಿಳಿಸಬೇಕು ಹೇಳುವಂಥ ಕಾರಣಕ್ಕೆ ಅವರು ಹುಟ್ಟಿದ ತಿಂಗಳು ಇದು ರಬಿಯುಲ್ ಅವಲ್ ತಿಂಗಳಲ್ಲಿ ಜಮಾತೆ ಇಸ್ಲಾಮಿ ಹಿಂದೆ ಒಂದು ಅಭಿಯಾನ 10 ದಿವಸದ ಹಮ್ಮಿಕೊಳ್ತಾ ಇದೆ. ಅದು ಈ ತಿಂಗಳ 13ನೇ ತಾರೀಕಿನಿಂದ 22ನೇ ತಾರೀಕಿನ ತನಕ ಅಭಿಯಾನಕ್ಕಾಗಿ ನಾವು ಇಲ್ಲಿ ಹುಮನಾಬಾದಿಗೆ ಬಂದಿದ್ದೆವು. ನಾನು ಅಕ್ಬರ್ ಅಲಿ ಉಡುಪಿ ಅಂತ, ನಾನು ಜಮಾತೆ ಇಸ್ಲಾಮಿ ಹಿಂದ್ ಇದರ ರಾಜ್ಯ ಕಾರ್ಯದರ್ಶಿ ಆಗಿದ್ದೇನೆ. ಪ್ರವಾದಿಗಳು ಹೇಳಿರುವಂಥದ್ದು ನೀವೆಲ್ಲರೂ ಕೂಡ ಒಬ್ಬ ದೇವನ ಸೃಷ್ಟಿಗಳು ಅಂತ ಮತ್ತು ಒಂದು ತಂದೆ ತಾಯಿಯ ಮಕ್ಕಳು ಅಂತ. ನೀವು ಯಾರನ್ನು ಬೇರೆಯವನು ಅಂತೇಳಿ ತಿಳಿಬಾರ್ದು, ಎಲ್ಲರನ್ನೂ ಕೂಡ ನನ್ನವನು ಅಂತೇಳಿ ತಿಳಿಬೇಕು ಅಂತ. ಇಲ್ಲಿ ಯಾರನ್ನಾದರೂ ತೋರಿಸಿ ನೀನು ನನ್ನ ಧರ್ಮದವನಲ್ಲ, ನೀನು ನನ್ನವನಲ್ಲ ಹೇಳುವಂತಹ ಒಂದು ಅಧಿಕಾರ ಅವರು ಯಾವ ಮುಸ್ಲಿಮನಿಗೂ ಕೂಡ ಕೊಡಲಿಲ್ಲ. ಅವರು ಹೇಳಿದ್ದು ಎಲ್ಲರೂ ಕೂಡ ಆದಮನ ಸಂತತಿ ಎಂಬ ನೆಲೆಯಲ್ಲಿ ನೀವೆಲ್ಲರೂ ಕೂಡ ಸಹೋದರರು, ನೀವೆಲ್ಲರೂ ಕೂಡ ಸಹೋದರಿಯರು, ಒಂದಾಗಿ ಬಾಳಿ ಅಂತೇಳಿ ಪ್ರವಾದಿಗಳು ಹೇಳಿದರು. ಅದೇ ರೀತಿಯಲ್ಲಿ ನೀವು ಧರ್ಮದ ಕಾರಣಕ್ಕಾಗಿ, ಜಾತಿಯ ಕಾರಣಕ್ಕಾಗಿ ನೀವು ಜಗಳಾಡಬೇಡಿ. ಈ ಜಗತ್ತಿಗೆ ಒಬ್ಬ ದೇವನು, ಒಂದು ಧರ್ಮ ಮತ್ತು ಒಂದು ಜಾತಿ, ಅದು ಮಾನವ ಜಾತಿ ಬಂದಿರುವಂಥದ್ದು. ಸೊ ಇದನ್ನು ತಿಳಿದುಕೊಂಡು ನೀವು ಇಲ್ಲಿ ನಿಮ್ಮ ಜೀವನ ನಡೆಸ್ತೀರಿ ಹೇಳಿ ಆದರೆ ನಿಮಗೆ ಎಲ್ಲಿಯೂ ಕೂಡ ಶಾಂತಿ ಮತ್ತು ಸೌಹಾರ್ದತೆ, ಪ್ರೀತಿ, ವಿಶ್ವಾಸ ಗಳಿಸಲಿಕ್ಕೆ ಸಾಧ್ಯ ಉಂಟು ಅಂತ ಪ್ರವಾದಿಗಳು ಸಾರ್ತಾರೆ. ಮಕ್ಕಳ ಹೈಟೆಕ್ ಆಸ್ಪತ್ರೆ ಈಗ ಹುಮ್ನಾಬಾದ್ನಲ್ಲಿ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತನ್ನ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆಯಲ್ಲಿಯೇ ಎಲ್ಲ ತರಹದ ಚಿಕಿತ್ಸೆ ಲಭ್ಯ. ನಿಮ್ಮ ಮಕ್ಕಳ ಆರೋಗ್ಯ ಈಗ ನಮ್ಮ ಜವಾಬ್ದಾರಿ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, BPAP, ವೆಂಟಿಲೇಟರಿ, ಸೆಂಟ್ರಲ್ ಆಕ್ಸಿಜನ್, ಆಂಬ್ಯುಲೆನ್ಸ್, ಫಾರ್ಮಸಿ, ಲ್ಯಾಬೊರೇಟರಿ, ವ್ಯಾಕ್ಸಿನೇಷನ್, ಸ್ಪೆಷಲ್ ವಾರ್ಡ್, ಜನರಲ್ ವಾರ್ಡ್ ಸೇವೆಗಳು ಲಭ್ಯ. ಹಾಗಾದ್ರೆ ಹಿಂದೆ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9620618472 ಅಥವಾ 8884666532. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ. SV TVS ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 08483